ನಮಸ್ತೆ, ನಾನು ಮನೋಹರ್ ಆಚಾರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾತಾಡಕೊಟ್ಟಿರುವಂತ ವಿಷಯ ಏನಂದ್ರೆ, ಒಂದು ಕ್ಯಾಮ್ರಾ ಅಂದ್ರೆ ತುಂಬಾ ಇವಾಗ ಟ್ರೆಂಡಿಂಗ್ ಅಂದ್ರೆ ಇವತ್ತಿನ ದಿನಕ್ಕೆ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇರುವಂತ ಕ್ಯಾಮ್ರಾ. ಸ್ವಲ್ಪ ಮ್ಯಾಕ್ಸಿಮಮ್ ಪ್ರೊಫೆಷನಲಿಸ್ಟ್ ಗಳು ವೆಡ್ಡಿಂಗ್ ಗೆ, ಸ್ಪೋರ್ಟ್ಸ್ ಫೋಟೋಗ್ರಫಿ ಮಾಡೋದಕ್ಕೆ, ಪೋರ್ಟ್ರೇಟ್ ಗೆ, ಆಮೇಲೆ ಮಾಡಲಿಂಗ್ ಗೆ ಅಂತ ಯೂಸ್ ಮಾಡ್ತಾ ಇರುವಂತ ಕ್ಯಾಮ್ರಾ. ಈ ಸಿನಿಮಾಟೋಗ್ರಾಫರ್ಸ್ ಗಳು ಯೂಸ್ ಮಾಡ್ತಾ ಇರುವಂತ ಕ್ಯಾಮ್ರಾ. ಕ್ಯಾಂಡಿಡ್ ಫೋಟೋಗ್ರಾಫರ್ಸ್ ಯೂಸ್ ಮಾಡ್ತಾ ಇದಾರೆ, ಕನ್ವೆನ್ಷನಲ್ ಫೋಟೋಗ್ರಾಫರ್ಸ್, ನಾರ್ಮಲ್ ಫೋಟೋಗ್ರಾಫರ್ಸ್ ಯೂಸ್ ಮಾಡ್ತಾ ಇದಾರೆ. ಸ್ವಲ್ಪ ಈಸಿಯೆಸ್ಟ್, ಆಮೇಲೆ ನ್ಯೂ ಬಿಲ್ಡ್, ನ್ಯೂ ಟ್ರೆಂಡಿಂಗ್ ಕ್ಯಾಮ್ರಾ ಇದು. ಯಾವ್ದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೋನಿ ಕಂಪ್ನಿದು. ಸೋನಿ ಕಂಪ್ನಿ A7 Mark II ಅಲ್ಲ, 3 ಅಲ್ಲ, ಇಟ್ಸ್ 4. A7M4 ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂದ್ರೆ ಇದು ಲಾಂಚ್ ಆಗಿ ಆಲ್ರೆಡಿ ವರ್ಷ ಆಯ್ತು. ಆದ್ರೆ ಈಗ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಒಬ್ರದ್ದು ಕಮೆಂಟ್ ಬಂದಿದೆ, ಸರ್ A7M4 ಬಗ್ಗೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಅಂತ ಬಂದಿದೆ. ಸೊ ಹಾಗಾಗಿ ಅದ್ರದ್ದು ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ತಿಳ್ಕೊಳ್ಳೋಣ ಸೋನಿ A7M4. ಸೋನಿ ಕಂಪ್ನಿಯ A7M4 ಕ್ಯಾಮ್ರಾ ಬಂದು ಎಷ್ಟು ಮೆಗಾ ಪಿಕ್ಸೆಲ್ ಅಂತ ಗೊತ್ತಾ? 32, 33, 34, 35. ಆಕ್ಚುಲಿ ಬಂದು ಸುಮಾರು ಜನ ಫೋಟೋಗ್ರಾಫರ್ ಹೇಳೋದು ಅದು 33 ಮೆಗಾ ಪಿಕ್ಸೆಲ್ ಅಂತ. ಖಂಡಿತ ಅಲ್ಲ, ಅದು ಆಕ್ಚುಲಿ 34 ಮೆಗಾ ಪಿಕ್ಸೆಲ್. ಅದರಲ್ಲಿ ಇದೆ, ಕಂಪ್ನಿನೇ ಅದ್ರಲ್ಲಿ ಕೊಟ್ಟಿದೆ 34 ಮೆಗಾ ಪಿಕ್ಸೆಲ್ ಅಂತ. ಬಟ್ ಏನಪ್ಪಾ ಅಂದ್ರೆ, ಈ ಕೆಲವೊಂದ್ ಸರಿ ಏನಾಗ್ಬಿಡುತ್ತೆ, ನಾವು ಪೂರ್ತಿ ಸೈಡ್ ತಗೊಂಡಿರ್ತೀವಿ 30-40. ಅದೇ 30-40 ಮನೆ ಕಟ್ಟಲ್ಲ, ಕಾಂಪೌಂಡ್ ಅಂತ ಒಂದ್ ಸ್ವಲ್ಪ ಜಾಗ ಕೊಟ್ಟಿರ್ತೀವಲ್ಲ. ಹಾಗೆ ಇದು ಬಂದ್ಬಿಟ್ಟು 34.1 ಮೆಗಾ ಪಿಕ್ಸೆಲ್ ಆ ಸೆನ್ಸರ್ ಸೈಜ್ ನಲ್ಲಿ ಇರೋದು. ಆದ್ರೆ ಎಫೆಕ್ಟಿವ್ ಮೆಗಾ ಪಿಕ್ಸೆಲ್ ಅಂತ ಇರೋದು 33 ಮೆಗಾ ಪಿಕ್ಸೆಲ್. ಈ ಸೋನಿ ಕಂಪ್ನಿಯ A7M4 ನ ಸೆನ್ಸರ್ ಸೈಜ್ ಏನ್ ಗೊತ್ತಾ? 35.9 to 23.9 ಸೆಂಟಿಮೀಟರ್. ಇದು ಬಂದ್ಬಿಟ್ಟು ಎಕ್ಸ್ಮೋರ್ ಆರ್ ಸಿಮೋಸ್ ಸೆನ್ಸರ್. ಎಕ್ಸ್ಮೋರ್ ಬೇರೆ, ಎಕ್ಸ್ಮೋರ್ ಆರ್ ಬೇರೆ. ಎರಡೂ ಸೆನ್ಸರ್ಗಳು ಅಂದ್ರೆ ಎರಡದು ಬಂದ್ಬಿಟ್ಟು ಡಿಫರೆನ್ಸ್ ಬೇರೆ ಬೇರೆ ಇದೆ. ಅಂದ್ರೆ ಅಪ್ಡೇಟೆಡ್ ಎಕ್ಸ್ಮೋರ್ ಅಂತ ಅನ್ನೋದನ್ನ ಎಕ್ಸ್ಮೋರ್ ಆರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಆಂಟಿ ಡಸ್ಟ್ ಪ್ರೂಫ್ ಕೋಟಿಂಗ್ ನ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಸ್ವಲ್ಪ ಡಸ್ಟ್ ಹೋದ್ರೆ ಸ್ವಲ್ಪ ಏನಾದ್ರು ಕಾಣಿಸ್ತಿತ್ತಲ್ಲ, ಆ ತರ ಆಗಲ್ಲ. ಸೊ ಡಸ್ಟ್ ಹೋಗ್ದಿರೋ ತರ ಶಟರ್ ಲಾಕ್ ಕೂಡ ಅಂದ್ರೆ ಡೋರ್ ಲಾಕ್ ಕೂಡ ನಾವು ಅದ್ರೊಳಗಡೆ ಇದೆ, ಆ ತರ ಫೆಸಿಲಿಟಿನೂ ಇದೆ. ಸೊ ಹಾಕೋಬಹುದು. ಆಮೇಲೆ ಇನ್ನೊಂದು ವಿಷಯ, ನಾನು ಮಾತಾಡಬೇಕಾದ್ರೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ದಯವಿಟ್ಟು ಕ್ಷಮಿಸಿ. ಯಾಕೆಂದ್ರೆ ಕೆಲವ್ರದ್ದು ಒಂದೊಂದು ಫಾಲ್ಟ್ ಇರುತ್ತೆ, ಅಂದ್ರೆ ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ಒಬ್ಬ ಮನುಷ್ಯನಿಗೆ ಅಂತ. ಸೊ ಭಗವಂತ ಮೋಸ್ಟ್ಲಿ ನನಗೆ ಅದನ್ನ ಕೊಟ್ಟಿರ್ಬೇಕು. ನನಗೊಂದು ಕಮೆಂಟ್ ಅಲ್ಲಿ ಬಂದಿದೆ, ಸರ್ ಕೆಲವೊಂದು ಉಚ್ಚಾರಣೆಗಳು ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಜನಗಳು ಹಗುರವಾಗಿ ಮಾತಾಡ್ತಾರೆ ಅಂತ ಸರ್ ಒಬ್ರು ಕಮೆಂಟ್ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಸೊ ನಾನೇ ಒಪ್ಕೊಂತಾ ಇದ್ದೀನಿ. ಸೊ ಸ್ವಲ್ಪ ಪ್ರೊನೌನ್ಸಿಯೇಷನ್ ಆ ಕಡೆ ಈ ಕಡೆ ಆಗುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಭಗವಂತ ನನಗೆ ಏನ್ ನಾಲೆಡ್ಜ್ ಕೊಟ್ಟಿದ್ದಾನೋ ದಯವಿಟ್ಟು ಅದನ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ, ಅದು ಬಿಟ್ರೆ ಬೇರೆ ಏನಿಲ್ಲ. ಮತ್ತೆ ಮುಂದಕ್ಕೆ ಹೋಗೋಣ. ನಾನು ಆಗ್ಲೇ ಹೇಳಿದ್ನಲ್ಲ ಎಕ್ಸ್ಮೋರ್ ಆರ್ ಅಂತ, ಅದ್ರ ಡಿಫ್ರೆನ್ಸ್ ಏನ್ ಗೊತ್ತಾ? ಇಷ್ಟೇ, ಬಹಳ ಚಿಕ್ಕ ಡಿಫ್ರೆನ್ಸ್ ಅದರಲ್ಲಿ. ಬಟ್ ಎಫೆಕ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ನಾನು 2016 ಇಂದನೂ ಸೋನಿ ಯೂಸರ್. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಎಲ್ಲ ಈ ಮರಳಾದ ಅದಿಂತದ್ದು ತುಪ್ಪ ಅಂತ ಹೇಳ್ತಾರಲ್ಲ, ಆ ತರ ಬರ್ತಾ ಇತ್ತು ಸೋನಿದು ಪಿಕ್ಸೆಲ್. ಸ್ವಲ್ಪ ನಾಯ್ಸಿ ತರ ಚೂಚೂರು ಬರ್ತಾ ಇತ್ತು. ಬಟ್ ಇವಾಗ ಬರ್ತಾ ಇಲ್ಲ, ಬಿಕಾಸ್ ಆಫ್ ಇದು ಅಪ್ಡೇಟ್ ಮಾಡಿದ್ದಾರೆ. ಏನ್ ಗೊತ್ತಾ, ನೋಡಿ ಇಮೇಜ್ ಬರ್ತಾ ಇದೆ ನಿಮ್ಗೆ ಅಲ್ಲಿ ಇಲ್ಯುಮಿನೇಟೆಡ್ ಸ್ಟ್ರಕ್ಚರ್ ನ. ಈಗ ನೋಡ್ತಾ ಇರೋದು ಬ್ಯಾಕ್ ಇಲ್ಯುಮಿನೇಟೆಡ್ ಸ್ಟ್ರಕ್ಚರ್. ಲೈಟ್ ಸೆನ್ಸಿಟಿವಿಟಿ ಇರುತ್ತಲ್ಲ, ನಾವು ಲೋ ಲೈಟ್ ಆಗಿ ಫೋಟೋಸ್ ಎಲ್ಲ ತೆಗಿತಾ ಇದ್ವಲ್ಲ, ಲೋ ಲೈಟ್ ಫೋಟೋಗ್ರಫಿ ಮಾಡ್ಬೇಕಾದ್ರೆ ಫಸ್ಟ್ ನಾವೇನ್ ಮಾಡ್ತಾ ಇದ್ವಿ, ಸೋನಿಲಿ ಸ್ವಲ್ಪ ಗೈನ್ಸ್ ಸ್ವಲ್ಪ ಓಪನ್ ಆಗಿರೋದು ಆ ತರ ಬರ್ತಾ ಇತ್ತು ಫ್ರಂಟ್ ಅಲ್ಲಿ ಇದ್ದಾಗ. ಸೊ ಈಗ ಬ್ಯಾಕ್ ಟೆಕ್ನಾಲಜಿ ಅಂತಂದ್ರೆ ರಿವರ್ಸ್ ಟೆಕ್ನಾಲಜಿ ಆದ್ಮೇಲೆ ಏನಾಗುತ್ತೆ, ಲೈಟ್ ಸೆನ್ಸಿಟಿವಿಟಿ ಫಸ್ಟೇ ಬಂದಿರೋದ್ರಿಂದ ಅವಾಗ ಏನಾಗುತ್ತೆ, ನಮ್ಗೆ ಲೋ ಲೈಟ್ ಫೋಟೋಗ್ರಫಿ ಮಾಡ್ಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಪವರ್ ಅಂತದಲ್ಲ, ಆ ತರ ಬರುತ್ತೆ. ಸೊ ಲೋ ಲೈಟ್ ಅಲ್ಲಿ ನಾವು ನೀಟಾಗಿ ಫೋಟೋಗ್ರಫಿ ಮಾಡಬಹುದು. ಯಾವ್ದ್ರಲ್ಲಿ? ಎಕ್ಸ್ಮೋರ್ ಆರ್ ಅಲ್ಲಿ. ಇಷ್ಟೇನೆ ಡಿಫ್ರೆನ್ಸ್, ಎಕ್ಸ್ಮೋರ್ ಆರ್ಗುನು ಚಿಕ್ಕ ಡಿಫ್ರೆನ್ಸ್. ಅದರಲ್ಲಿ ಲೋ ಲೈಟ್ ಅಲ್ಲಿ ಸ್ವಲ್ಪ ಬರ್ತಾ ಇತ್ತು, ಇದು ಸೂಪರ್ ಆಗಿ ಬರ್ತದೆ ಅಷ್ಟೇ, ಇನ್ನೇನು ಇಲ್ಲ. ನೆಕ್ಸ್ಟ್ ಬೇರೆ ಟೆಕ್ನಾಲಜಿ ನೋಡಕ್ ಹೋದ್ರೆ ಎಲ್ಲಾ ಟೆಕ್ನಾಲಜಿಲೂ ಈ ಕ್ಯಾಮ್ರಾದಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಈ ಕ್ಯಾಮ್ರಾ ಯಾರಿಗೆ ಅಂತ ಬರುತ್ತೆ ಪ್ರಶ್ನೆ. ಅಂದ್ರೆ ಈ ಕ್ಯಾಮ್ರಾನ ಯಾರು ತಗೋಬಹುದು? ಈ ಕ್ಯಾಮ್ರಾ ಯಾರು ಬೇಕಾದ್ರೂ ತಗೋಬಹುದು, ದುಡ್ಡು ಒಂದಿದ್ರೆ ಯಾರು ಬೇಕಾದ್ರೂ ತಗೋಬಹುದು. ಬಟ್ ನಾನು ಸಜೆಸ್ಟ್ ಮಾಡೋದು ಯಾರಿಗೆ ಅಂದ್ರೆ, ಸ್ವಲ್ಪ ಪ್ರೊಫೆಷನಲ್ಲಿ ಯಾರು ಬರ್ತಾರೆ ಆ ಫೋಟೋಗ್ರಾಫರ್ಸ್ಗಳಿಗೆ ಇದನ್ನ ಸಜೆಸ್ಟ್ ಮಾಡ್ತೀನಿ. ಫೋಟೋಗೂ ಮತ್ತೆ ವಿಡಿಯೋ ಎರಡಕ್ಕೂ ಸಜೆಷನ್ ಇದು. ಕಂಟಿನ್ಯೂಟಿ ವಿಡಿಯೋ ತೆಗಿಯಕ್ಕಾಗೋದಿಲ್ಲ, ಯಾಕೆಂದ್ರೆ ಇದು ಬಾಡಿ ಸ್ವಲ್ಪ ತುಂಬಾ ಚಿಕ್ಕದು ಅಂತಲ್ಲ, ಮೊದಲು ಬರ್ತಾ ಇರೋದಕ್ಕಿಂತ ಈಗ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ. ಆದ್ರೆ ಕಂಟಿನ್ಯೂಟಿ ವಿಡಿಯೋ ಮಾಡಿದಾಗ ಸ್ವಲ್ಪ ಈಟ್ ಬರುವಂತ ಚಾನ್ಸಸ್ ಇದೆ ಇದರಲ್ಲಿ. ಸೊ ನಾರ್ಮಲ್ ಕಂಪ್ಲೀಟ್ ಸ್ವಲ್ಪ ಸ್ಟ್ಯಾಂಡರ್ಡ್ HD ಮಾಡ್ತೀನಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ, ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಿದ್ರು ಈ ಬಾಡಿ ಈಟ್ ಬರೋದಿಲ್ಲ. ಆದ್ರೆ ಸ್ವಲ್ಪ 4K ಲೆವೆಲ್ ಅಲ್ಲಿ ನಾನು ಮಾಡ್ತೀನಿ ಅಂದಾಗ ಸ್ವಲ್ಪ ಈಟ್ ಬರುತ್ತೆ. ಸೊ ಹಾಗಾಗಿ ಇದನ್ನ ಕಂಟಿನ್ಯೂ ನಾವೇನ್ ವಿಡಿಯೋ ಮಾಡ್ತೀವಿ ಅದಕ್ಕೆ
ಇದು ನನ್ನ ಕಡೆಯಿಂದ ಅಂತ ಒಳ್ಳೆ ಕ್ಯಾಮ್ರಾ ಅಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ಸಿನಿಮ್ಯಾಟಿಕ್ ಶಾರ್ಟ್ಸ್ ತರ ಕಟ್ ಶಾರ್ಟ್ಸ್ ತಗೊಂತೀನಿ ಅನ್ನೋದಾದ್ರೆ ಮಾತ್ರ ಇದಕ್ಕೆ ಒಳ್ಳೆ ಕ್ಯಾಮ್ರಾ. ಈ ಬಜೆಟ್ ಅಲ್ಲಂತೂ ಸೂಪರ್ ಕ್ಯಾಮ್ರಾ, ಇದು ಸಖತ್ ಕ್ಯಾಮ್ರಾ. ಹಾಗಾಗಿ ಸ್ವಲ್ಪ ಆದಷ್ಟು ಪ್ರೊಫೆಷನಲ್ ಕ್ಯಾಮ್ರಾಮನ್ಸ್ ಅಂದ್ರೆ ಫೋಟೋಗ್ರಾಫರ್ಸ್ ಎಲ್ಲ ಏನಿದ್ದಾರೆ ಆದ್ರೂ ಈ ಕ್ಯಾಮ್ರಾನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿ ಹೇಗಿದೆ ಅಂದ್ರೆ ಎಲ್ಲರೂ HD ಓಡ್ತಾ ಇಲ್ಲ, ನೆಕ್ಸ್ಟ್ ಲೆವೆಲ್. ಇವಾಗ ಓಡ್ತಾ ಇರೋ ಟೆಕ್ನಾಲಜಿ, ಈ ಪ್ರಪಂಚ ಹೇಗೆ ಓಡ್ತಾ ಇದೆ ಅಂದ್ರೆ ಇವಾಗೆಲ್ಲ HD ಇಲ್ಲ. ಫಸ್ಟ್ ಎಲ್ಲ ನಾರ್ಮಲ್ ವಿಡಿಯೋ ಇತ್ತು, ಆಮೇಲೆ ಫುಲ್ HD ಬಂತು, ಈಗ ಇನ್ನೂ ಫುಲ್ HD ರನ್ ಆಗ್ತಾ ಇದೆ. ಖಂಡಿತ ಹೌದು, ಬಟ್ ಆದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬಿಟ್ಟಿದೀವಿ, 4K ಹೋಗ್ಬಿಟ್ಟಿದೀವಿ. ಸೊ ಈ ಕ್ಯಾಮ್ರಾದಲ್ಲಿ 4K ವಿಡಿಯೋ ಬರುತ್ತೆ, ಅದು 7K ಇಂದ ಓವರ್ ಸ್ಯಾಂಪಿಂಗ್ ಆಗಿ 4K ಬರುತ್ತೆ. ಸೊ ಇದು ಚಿಕ್ಕದ್ರಿಂದ ದೊಡ್ಡದಾಗಲ್ಲ, ಚಿಕ್ಕದ್ರಿಂದ ಏನೋ ಒಂದು ಫಿಲ್ಟರ್ ಹಾಕಿ ಏನೋ ಒಂದು ಮಾಡಿ ಕ್ಯಾಮ್ರಾ ಮತ್ತೆ 4K ಮಾಡ್ಕೊಡಲ್ಲ. 3K ಇಂದ 4K ಆಗಲ್ಲ, 7K ಇಂದ ಅಂದ್ರೆ ಸೆನ್ಸರೇ ಆ ಸೈಜ್ ಅಲ್ಲಿ ಇದೆ, ಸೆನ್ಸರೇ ಆ ಸೈಜ್ ಅಲ್ಲಿ ಇದೆ. ಸೊ ಹಾಗಾಗಿ 7K ಇಂದ 4K ಬರುತ್ತೆ. ಸೊ ಅಲ್ಲಿಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ 4Kದು. ಹಲವಾರು 60p ವರ್ಗು ನಾವು ಇದರಲ್ಲಿ ಶೂಟ್ ಮಾಡ್ಬೋದು. ಸ್ವಲ್ಪ ಹೀಟ್ ಬರುತ್ತೆ, ಏನು ಮಾಡಕ್ಕಾಗಲ್ಲ. ಇಷ್ಟು ಚಿಕ್ಕ ಬಾಡಿಲಿ ಅಷ್ಟು ಲಾರ್ಜ್ ರೆಸಲ್ಯೂಷನ್ ಕೊಟ್ಟಿದ್ದಾನೆ ಅಂದ್ರೆ ಅದೇ ಗ್ರೇಟ್. ಅದು 60p ಕೊಟ್ಟಿದ್ದಾನೆ, ಅದು ಅಂತ ಒಳ್ಳೆ ಕ್ವಾಲಿಟಿ. ನಾನು ಅದನ್ನ ಚೆಕ್ ಮಾಡಿದೀನಿ, ಸೂಪರ್ ಆಗಿದೆ, ಅದು ಕೊಟ್ಟಿದ್ದಾನೆ. ಆಮೇಲೆ 10 ಬಿಟ್ ಕಲರ್ ಅಲ್ಲಿ ಬರುತ್ತೆ. ಇಲ್ಲಿ ಏನಾಗುತ್ತೆ 8 ಬಿಟ್, 10 ಬಿಟ್, 12 ಬಿಟ್, 14 ಬಿಟ್, 16 ಬಿಟ್ ವರ್ಗೂ ಇದೆ. ಮೂವಿ ಎಲ್ಲ 14 ಬಿಟ್ 16 ಬಿಟ್ ಅಲ್ಲಿ ಈ ತರ ರೇಂಜ್ ಅಲ್ಲಿ ಶೂಟ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಇದು ಕಲರ್ ರೇಷಿಯೋ ಬಂದ್ಬಿಟ್ಟು 4:2:2 ಅಂತ ಇದೆ. ನಿಮ್ಗೆ ಏನಾದ್ರು ಅಕಸ್ಮಾತ್ ಕಲರ್ ಬಗ್ಗೆನೇ ಬೇಕಂದ್ರೆ ಕಮೆಂಟ್ ಮಾಡಿ, ದಯವಿಟ್ಟು ಕಲರ್ ಬಗ್ಗೆನೇ ಬೇಕಾದ್ರೆ ನಾನೊಂದು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. 4:2:2 ಅಂದ್ರೆ ಏನು, 10 ಬಿಟ್ ಅಂದ್ರೆ ಏನು, 8 ಬಿಟ್ ಅಂದ್ರೆ ಏನು, ಈ ತರದೆಲ್ಲ ಹಾಕ್ತೀನಿ. ಇದು ಬಂದ್ಬಿಟ್ಟು ಕಲರ್ದು ಕೆಪಾಸಿಟಿ ಕೇಪಬಿಲಿಟಿ ಬಂದ್ಬಿಟ್ಟು ವಿಡಿಯೋದಲ್ಲೂ ಬರುತ್ತೆ, ಫೋಟೋದಲ್ಲೂ ಬರುತ್ತೆ, ಅಲ್ಲಿ ಆ ತರ ಬರುತ್ತೆ. ನೆಕ್ಸ್ಟ್ ನೋಡೋಣ. 4K ಬಗ್ಗೆ ಹೇಳಿದೆ, 60p 10 ಬಿಟ್ ಕಲರ್ ಅಲ್ಲಿ ತೆಗಿಯುತ್ತೆ ಅಂತ. ಫುಲ್ HD ಯಾವ್ದ್ರಲ್ಲಿ ತೆಗಿಬಹುದು? ಫುಲ್ HD ಬಂದ್ಬಿಟ್ಟು 8 ಬಿಟ್ ಅಲ್ಲೂ ತೆಗಿಬಹುದು, 10 ಬಿಟ್ ಅಲ್ಲೂ ತೆಗಿಬಹುದು, 120p ಅಲ್ಲಿ ತೆಗಿಬಹುದು. ಅದು ಮೇನ್. ಯಾಕೆಂದ್ರೆ ವಿಡಿಯೋದಲ್ಲಿ ಏನಾಗುತ್ತೆ, ನಾವು ಸ್ಲೋ ಮೋಷನ್ ಮಾಡಬೇಕು ಅಂದ್ರೆ ನಾವು ಎಷ್ಟು ಫ್ರೇಮ್ಸ್ ಪರ್ ಸೆಕೆಂಡ್ ಅಲ್ಲಿ ತಗೊಂತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು 60 ಫ್ರೇಮ್ಸ್ ಪರ್ ಸೆಕೆಂಡ್ ಅಲ್ಲಿ ತೆಗೆದ್ರೆ 4K, ಇದು ಫುಲ್ HD ನ 120 ಫ್ರೇಮ್ಸ್ ಪರ್ ಸೆಕೆಂಡ್ ಅಲ್ಲಿ ನಮಗೆ ತಗೊಡುತ್ತೆ, ಕ್ಯಾಪ್ಚರ್ ಮಾಡಿ ಕೊಡುತ್ತೆ. ಅದು ನಮ್ಗೆ ಒಂಥರ ಬೆನಿಫಿಟ್. ಆಮೇಲೆ ಇದರಲ್ಲಿ ಇನ್ನೊಂದಿದೆ, ಇನ್ನ ಫೋಟೋಗ್ರಫಿಗೆ ಬಂದ್ರೆ ಒಳ್ಳೆ ಕಲರ್ ಬರುತ್ತೆ, ನಿಜವಾಗ್ಲೂ ಒಳ್ಳೆ ಕಲರ್ ಬರುತ್ತೆ. ಬಟ್ ಲೈಟಿಂಗ್ ಇಂಪಾರ್ಟೆಂಟ್. ಲೈಟಿಂಗ್ಸ್ ಅಲ್ಲಿ ಡಿಫ್ರೆಂಟ್ ಲೈಟಿಂಗ್ಸ್ ಬರುತ್ತೆ. ಈಗ ನ್ಯಾಚುರಲ್ ಲೈಟಿಂಗ್ಸೇ ಬೇರೆ, ನಾವು ಸ್ವಲ್ಪ ವಾರ್ಮ್ ಲೈಟ್ ಕೊಡ್ತೀವಿ, ಸನ್ಗನ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ಸನ್ಗನ್ ಲೈಟಿಂಗ್ಸೇ ಬೇರೆ, ಇನ್ನ ಸ್ವಲ್ಪ ಫ್ಲಾಶ್ ಲೈಟ್ಸೇ ಬೇರೆ. ಅಂದ್ರೆ ಒಂದೊಂದು ಲೈಟ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಲೈಟಿಂಗ್ಸು ಬರುತ್ತೆ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ತೆಗಿಯೋ ಟೆಕ್ನಿಕ್ ಬಂದ್ಬಿಟ್ಟು ಪ್ರೊಫೆಷನಲ್ ಫೋಟೋಗ್ರಾಫರ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವರು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀಟಾಗಿ ಕ್ಯಾಪ್ಚರ್ ಮಾಡ್ತಾರೆ. ಆಗ ಒಳ್ಳೆ ಕಲರ್ಸ್ ಬರುತ್ತೆ, ಒಳ್ಳೆ ಶಾರ್ಪ್ನೆಸ್ ಬರುತ್ತೆ, ಪಿಕ್ಚರ್ ಕ್ವಾಲಿಟಿ ಅಂತೂ ಅದ್ಭುತವಾಗಿ ಬರುತ್ತೆ. ಇನ್ನ ವಿಡಿಯೋಗೆ ಬಂದ್ರೆ ನಾನು ಆಲ್ರೆಡಿ ಹೇಳಿದೀನಿ, ಕಂಟಿನ್ಯೂ ಯಾರು ತೆಗಿತಾರೋ ಅವ್ರಿಗೆ ಈ ವಿಡಿಯೋ ಅಲ್ಲ. ಯಾರು ಕಟ್ ಬೈ ಕಟ್ ಅಂದ್ರೆ ಶಾರ್ಟ್ ಬೈ ಶಾರ್ಟ್ ತಗೊಂತಾರೋ ಅವ್ರಿಗೆ ತುಂಬಾ ಚೆನ್ನಾಗಿರೋದು ವಿಡಿಯೋ. ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ಆರಾಮ್ಸೆ ಬಜೆಟ್ ಇದೆ, ನನಗೆ ದುಡ್ಡಿಗೇನು ತೊಂದರೆ ಇಲ್ಲ, ಆರಾಮಾಗಿ EMI ಹಾಕೊಂಡು ಇಲ್ಲಾಂದ್ರೆ ಕಂಪ್ಲೀಟ್ ಕ್ಯಾಶೇ ಕೊಟ್ಬಿಟ್ಟು ತಗೊಂತೀನಿ ಅಂದ್ರೆ ಯಾರು ಬೇಕಾದ್ರೂ ಈ ಕ್ಯಾಮ್ರಾನ ತಗೋಬಹುದು. ಸೋನಿ A7M4 ಅನ್ನೋ ಈ ಕ್ಯಾಮ್ರಾನ ಆರಾಮಾಗಿ ತಗೋಬಹುದು. ಇನ್ನ ಇದರಲ್ಲಿ ಸೇಮ್ ಎಲ್ಲಾ ಕ್ಯಾಮ್ರಾದಲ್ಲೂ ಇರೋ ತರ ರಾ ಇದೆ, JPEG ಇದೆ. ಅದರಲ್ಲಿ ಇನ್ನೊಂದು ಫಾರ್ಮೆಟ್ ನ ಅಪ್ಡೇಟ್ ಮಾಡಿದ್ದಾರೆ. ಯಾವ್ದು ಗೊತ್ತಾ? HEIF ಅಂತ ಒಂದು ಫಾರ್ಮೆಟ್. ನಾನು ಫ್ರಾಂಕ್ ಆಗಿ ಹೇಳ್ತೀನಿ ಅಂದ್ರೆ ಇಲ್ಲಿ ಏನಾಗ್ಬಿಡುತ್ತೆ, ಎಲ್ಲಾನು ಈ ಕ್ಯಾಮ್ರಾದಲ್ಲಿ ಇರೋದು ಎಲ್ಲಾನು ನಾವು ಯೂಸ್ ಮಾಡ್ಕೊಂಡ್ಬಿಡ್ತೀವಿ, ಅದು ಸುಳ್ಳು. ಎಲ್ಲಾನು ಒಬ್ರಿಗೆ ಯೂಸ್ ಆಗಲ್ಲ. ಒಂದು ಕ್ಯಾಮ್ರಾದಲ್ಲಿ ಹಲವು ತರ ಟೆಕ್ನಾಲಜಿ ಕೊಟ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಯೂಸ್ ಆಗುತ್ತೆ. ಈ JPEG ಮತ್ತೆ ರಾ ಎರಡು ಮಧ್ಯದಲ್ಲಿ ಇರೋದೆ HEIF, ಈ ಒಂದು ಫಾರ್ಮ್ಯಾಟ್. ಇದನ್ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಆಮೇಲೆ ಈ ಇದರಲ್ಲಿ 10 FPS ಬರುತ್ತೆ. ಅಂದ್ರೆ ಈ ಸ್ಪೋರ್ಟ್ಸ್ ಫೋಟೋಗ್ರಫಿ ಯಾರು ಮಾಡ್ತಾರೆ ಅವ್ರಿಗೆ, ಯಾಕೆಂದ್ರೆ ಓಡ್ತಾ ಇರೋದು, ಸ್ವಿಮ್ಮಿಂಗ್ ಮಾಡ್ತಾ ಇರೋದು, ಸಮಥಿಂಗ್, ಈಗ ಅವ್ರಿಗೆ ಮೋಷನ್ ಅಲ್ಲೇ ಅಂದ್ರೆ ಯಾರು ಮೂವ್ಮೆಂಟ್ ಅಲ್ಲಿ ಇರ್ತಾರೋ ಅವ್ರಿಗೇನೆ ಅಲ್ಲೇ ಕ್ಯಾಪ್ಚರ್ ಮಾಡ್ಬೇಕು. ಸೊ ಅವ್ರಿಗೆ ಇದು ತುಂಬಾ ಒಳ್ಳೆ ಕ್ಯಾಮ್ರಾ, ಅವ್ರಿಗೂ ಸೂಪರ್ ಆಗಿದೆ. ಶಾರ್ಟ್ ಮೂವಿ ಮಾಡ್ಬೇಕಂತ ಎಷ್ಟೋ ಜನ ಕೇಳಿದಿರಾ, ಈ ಕ್ಯಾಮ್ರಾ ತಗೊಳ್ಳಿ, ಸೋನಿ A7M4 ಅನ್ನೋ ಒಂದು ಕ್ಯಾಮ್ರಾ ತಗೊಳ್ಳಿ. ಇದು ನಿಮ್ಗೆ ಹತ್ರ ನಿಯರ್ ಬೈ 2,10,000 to 15,000 ಆ ತರ ಆಗುತ್ತೆ. ಅಂದ್ರೆ ಒಂದೊಂದು ಲೊಕೇಶನ್ ಒಂದೊಂದು ಪ್ರೈಸ್ ಇದೆ. ಬಟ್ ಅಂದ್ರೆ ಇದೇ ಫಿಕ್ಸ್ಡ್ ಅಂತಲ್ಲ, ಇವತ್ತಿನ ದಿನಾಂಕಕ್ಕೆ 2,10,000 ರೂಪಾಯಿ ಬರೀ ಬಾಡಿ ಇದೆ. ನೀವು ಲೆನ್ಸ್ ನೇ ಎಕ್ಸ್ಟ್ರಾ ತಗೋಬೇಕಾಗತ್ತೆ, ಒಂದು ಬ್ಯಾಟ್ರಿನ ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಈ ಕ್ಯಾಮ್ರಾ ಜೊತೆಗೆ ಒಂದು ಬಾಡಿ, ಒಂದು ಬ್ಯಾಟ್ರಿ ಕೊಡ್ತಾರೆ, ಮತ್ತೆ ಅದಕ್ಕೆ ಒಂದು ಚಾರ್ಜರ್ ಕೊಡ್ತಾರೆ. ಇನ್ ಮಿಕ್ಕಿದೆಲ್ಲ ನೀವು ಎಕ್ಸ್ಟ್ರಾ ಬೈ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಹೋಗೋಣ, ಇದು ಯಾಕೆ ಪ್ರೊಫೆಷನಲಿಸ್ಟ್ ತಗೊಳ್ತಾರೆ ಅನ್ನೋದಕ್ಕೆ. ಈ ಕ್ಯಾಮ್ರಾದಲ್ಲಿ ಕಾರ್ಡ್ಗಳು ಯಾವ್ಯಾವ ಟೈಪ್ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. SD ಕಾರ್ಡ್ ಯೂಸ್ ಮಾಡ್ಬೋದು, ಆಮೇಲೆ SDHC ಯೂಸ್ ಮಾಡ್ಬೋದು, SDXC ಯೂಸ್ ಮಾಡ್ಬೋದು, ಆಮೇಲೆ ನೆಕ್ಸ್ಟ್ CF ಎಕ್ಸ್ಪ್ರೆಸ್ ಟೈಪ್ A ಯೂಸ್ ಮಾಡ್ಬೋದು. ಇಷ್ಟನ್ನೆಲ್ಲ ಯೂಸ್ ಮಾಡ್ಬೋದು, ಇಷ್ಟು ಕಾರ್ಡ್ಗಳನ್ನು ಯೂಸ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮ ವಿಡಿಯೋದಲ್ಲಿ ಒಂದು ಇವೆಂಟ್ ನ ಕಂಟಿನ್ಯೂಟಿ ಶೂಟ್ ಮಾಡಬೇಕು ಅಂತ ಬಂದಿರುತ್ತೆ, ಕಂಪ್ಲೀಟ್ AC ರೂಮಲ್ಲಿ ಇರುತ್ತೆ. ಸೊ ಬಾಡಿ ಈಟ್ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇದ್ದಾಗ ಫುಲ್ HD ನಾವು ಶೂಟ್ ಮಾಡಬೇಕಾದ್ರೆ ಅಂತ ಈಟ್ ಬರಲ್ಲ ಅಂತ ನಾವು ಪ್ರೊಫೆಷನಲ್ಗೆ ಆ ಕ್ಯಾಮ್ರಾ ತಗೊಂಡಿರೋ ಪರ್ಸನ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವಾಗ ಎರಡೂ ಸ್ಲಾಟ್ಗೆ
ಕಾರ್ಡ್ಗಳನ್ನ ಅಂದ್ರೆ ಈ ಕ್ಯಾಮ್ರಾದಲ್ಲಿ 2 ಸ್ಲಾಟ್ ಇದೆ. ಸೊ 2 ಸ್ಲಾಟ್ಗೂ ನಾವು ಕಾರ್ಡನ್ನ ಹಾಕ್ತೀವಿ. ಫಸ್ಟ್ ಕಾರ್ಡ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ರೆಕಾರ್ಡಿಂಗ್ ಕ್ಲೋಸ್ ಆಗದ ತಕ್ಷಣ ಮತ್ತೆ ಆಟೋ ಸ್ವಿಚಿಂಗ್ ಆಗುತ್ತೆ ಸೆಕೆಂಡ್ ಕಾರ್ಡ್ಗೆ. ಸೊ ಈ ಒಂದು ಆಪ್ಷನ್ ಇದೆ, ಇದು ಅವಾಗಿಂದನೂ ಇದೆ. ಬಟ್ ಈ ಇದರಲ್ಲಿ ಇರೋದು ಒಂಥರ ಖುಷಿ ವಿಷಯ ಅಲ್ವಾ, ನಮ್ಗೆ ಯೂಸ್ ಆಗುತ್ತಲ್ಲ. ನಮ್ಗೆ ಯೂಸ್ ಆಗೋದನ್ನ ಕ್ಯಾಮ್ರಾ ಕಂಪ್ನಿಯವ್ರು ಮಾಡ್ತಾರೆ. ಆ ಕಂಪ್ನಿಯವ್ರು ಮಾಡೋದು ಎಲ್ಲಾನು ಒಬ್ರಿಗೆ ಯೂಸ್ ಆಗಲ್ಲ, ನಾನು ಅವಾಗಲೇ ಹೇಳಿದೆ. ಬಟ್ ನಮ್ಗೆ ಯೂಸ್ ಆಗ್ತಾ ಇದೆಯಲ್ಲ, ಅದಕ್ಕೆ ನಮಗೆ ಒಂದು ಒಳ್ಳೆ ಖುಷಿ. ಹಾಗಾಗಿ ಈ ಕ್ಯಾಮ್ರಾ ತುಂಬಾ ಹೋಗ್ತಾ ಇದೆ ಅನ್ನೋದು ನನ್ನ ಒಂದು ಒಪಿನಿಯನ್. ಒಂದು ನೆಕ್ಸ್ಟ್ ವಿಷಯಕ್ಕೆ ಹೋದ್ರೆ, ನಾವು ಪ್ರೊಫೆಷನಲಿ ತೆಗಿಬೇಕಾದ್ರೆ ನಾವು ಏನ್ ಮಾಡ್ತಾ ಇರ್ತೀವಿ, ಟಕ ಅಂತ ಆಪರೇಟ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡೋದು, ಡಿಸ್ಪ್ಲೇ ನೋಡೋದು, ನಿಲ್ಸೋದು, ಅವೆಲ್ಲ ಮಾಡ್ತಾ ಇರಲ್ಲ. ಒಂದೊಂದು ಬಟನ್ ಅಲ್ಲಿ ಒಂದೊಂದು ಆಪ್ಷನ್ ಇಟ್ಕೊಂಡಿರ್ತೀವಿ. ಒಂದರಲ್ಲಿ ಶಟಲ್ ಇಟ್ಟಿರ್ತೀವಿ, ಇನ್ನೊಂದ್ಸರಿ ISO ಇಟ್ಟಿರ್ತೀವಿ, ಇನ್ನೊಂದ್ರಲ್ಲಿ ಅಪರ್ಚರ್ ಇಟ್ಕೊಂಡಿರ್ತೀವಿ, ಸೊ ಇನ್ನೊಂದ್ರಲ್ಲಿ ಯಾವುದೋ ಬ್ಯಾಲೆನ್ಸ್ ಇಟ್ಕೊಂಡಿರ್ತೀವಿ ಬಟನ್ಸ್ ಅಲ್ಲಿ. ಈ ಬಟನ್ಸ್ಗಳು ಈ ಪ್ರೊಫೆಷನಲ್ ಕ್ಯಾಮ್ರಾದಲ್ಲಿ ಜಾಸ್ತಿ ಇರುತ್ತೆ, ನೀವೆಲ್ಲ ನೋಡಿರ್ತೀರಾ. ಯಾಕೆ ಅಂತ ಗೊತ್ತಾಯ್ತಲ್ವಾ? ಈಗ ಟಕ ಅಂತ ವರ್ಕ್ ಆಗ್ತಾ ಇರಬೇಕು, ಅವ್ನಿಗೆ ಗೊತ್ತಾಗ್ತಾ ಇರ್ಬೇಕು ಯಾವ ಬಟನ್ ಅಲ್ಲಿ ಏನ್ ಆಪ್ಷನ್ ಇದೆ, ಪಟ ಅಂತ ಹಾಕ್ತಾ ಇರಬೇಕು. ಸೊ ಆ ಆಪ್ಷನ್ ಕೂಡ ಈ ಕ್ಯಾಮ್ರಾದಲ್ಲಿ ಇದೆ. ಸೊ ನೆಕ್ಸ್ಟ್ ಹೋದ್ರೆ ನಾವು ಇಲ್ಲಿ ನಮ್ಗೆ ಏನಾಗ್ಬಿಡುತ್ತೆ, ಕ್ಯಾಮ್ರಾದಲ್ಲಿ ಗೆಡ್ಜೆಟ್ಸ್ಗಳನ್ನ ಕನೆಕ್ಟ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ಬಿಡತ್ತೆ. ವಿಷಯ ಏನಂದ್ರೆ, ಈಗ ಮೈಕ್ ಹಾಕೋಬೇಕು, ಮೈಕ್ ಫೆಸಿಲಿಟಿ ಇದೆಯಾ ಹಾಕೊಳ್ಳಿಕ್ಕೆ? ಸೊ ನಾವು ಹೆಡ್ಫೋನ್ ಹಾಕೋಬೇಕು, ಈ ಮೈಕಲ್ಲಿ ಏನ ಬರ್ತಾ ಇದೆ ಅಂತ ನಾವು ಕೇಳಿಸ್ಕೊಬೇಕು. ಸೊ ಹೆಡ್ಫೋನ್ ಆಪ್ಷನ್ ಇದೆಯಾ ಜಾಕ್ ಹಾಕೋದಕ್ಕೆ? ಇದೆ. ಸೊ ಈಗ ನಾನು ಕ್ಯಾಮ್ರಾ ಇಂದ ಕಂಪ್ಯೂಟರ್ಗೆ ನಾನು ಔಟ್ ಕೊಡಬೇಕು, ಇಲ್ಲ ಕ್ಯಾಮ್ರಾ ಮೇಲೆ ಮಾನಿಟರ್ ಹಾಕೊಂಡು ನಾನು ಔಟ್ ತಗೋಬೇಕು. ಈ ತರ ಆಪ್ಷನ್ ಇದೆಯಾ? ಇದೆ. HDMI ಇದೆ. ಈ ತರ ತುಂಬಾ ಆಪ್ಷನ್ಸ್ ಇದೆ ಇದರಲ್ಲಿ. ಸೊ ಇದೆಲ್ಲ ಪ್ರೊಫೆಷನಲಿಸ್ಟ್ ನೋಡ್ತಾರೆ, ನೋಡಿ ತಗೊಳ್ತಾರೆ. ಓಕೆ, ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನಂದ್ರೆ ಫೋಕಸಿಂಗ್ ಅಲ್ಲಿ ಹೈಬ್ರಿಡ್ ಫೋಕಸಿಂಗ್ ಸಿಸ್ಟಮ್ ಇದರಲ್ಲಿದೆ. ಸೊ ನನ್ನ ಪ್ರಕಾರ ಹೇಳ್ಬೇಕಂದ್ರೆ, ಇವತ್ತು ಎಷ್ಟು ಫಾಸ್ಟೆಸ್ಟ್ ಫೋಕಸಿಂಗ್ ಕೊಟ್ರು ಕೂಡ ಇನ್ನೂ ಸ್ವಲ್ಪ ಬೇಕಾಗಿತ್ತು ಅಂತ ಅನ್ಬೋದು. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಮೊದಲಿಗಿಂತ ಈ ಕ್ಯಾಮ್ರಾದಲ್ಲಿ ಫಾಸ್ಟ್ ಹೈಬ್ರಿಡ್ ಫೋಕಸ್ ಅನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅಂದ್ರೆ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಗೆ. ಒಂದು ಎರಡನೇದು ಏನಂದ್ರೆ, ಇದರಲ್ಲಿ ಆಟೋ ಫೋಕಸಿಂಗ್ ಸಿಸ್ಟಮ್ ಸೂಪರ್ ಆಗಿದೆ. ಮ್ಯಾನ್ಯುಯಲ್ ಅಷ್ಟೇ ಅಲ್ಲ, ಮ್ಯಾನ್ಯುಯಲಿ ನಮ್ಗೆ ಏನೋ ಒಂದು ಮಾರ್ಕ್ ಬರುತ್ತೆ, ರೆಡ್ ಕಲರ್ ಬ್ಲೂ ಕಲರ್ ಏನೋ ಮಾರ್ಕ್ ಬರುತ್ತೆ, ಇಲ್ಲಿಗೆ ಫೋಕಸ್ ಹೋಗ್ತಾ ಇದೆ ಅಂತ ನಮ್ಗೆ ಮೆಜರ್ಮೆಂಟ್ ಸಿಗುತ್ತೆ, ಅಲ್ಲಿಗೆ ಹೋಗಿ. ಆಟೋ ಫೋಕಸಿಂಗ್ ಸಿಸ್ಟಮ್ ಬಹಳ ಚೆನ್ನಾಗಿರ್ಬೇಕು. ನಾನು ಹಿಂದೂ ವಿಡಿಯೋದಲ್ಲೂ ಹೇಳಿದ್ದೀನಿ, ಟಕ ಅಂತ ಫೋಕಸ್ ಆಗ್ತಾ ಇರಬೇಕು, ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ವರ್ಕ್ ಮಾಡಕ್ಕೆ ಅಂತ. ಸೊ ಇದರಲ್ಲಿ ಆಟೋ ಫೋಕಸಿಂಗ್ ಸಿಸ್ಟಮ್ ಅಂತೂ ತುಂಬಾ ಚೆನ್ನಾಗಿದೆ. ಅಕಸ್ಮಾತ್ ಈಗೇನೋ ನಾವ್ ಯಾರ್ದು ಒಂದು ರನ್ನಿಂಗ್ ಶಾಟ್ಸ್ ತೆಗಿತಾ ಇದೀವಿ ಅಂದ್ರೆ ಅವ್ರನ್ನ ಫಾಲೋ ಮಾಡ್ಬೇಕು ಆ ಫೋಕಸ್. ಸೊ ಅದನ್ನ ಫಾಲೋ ಫೋಕಸ್ ಅಂತೀವಿ, ಅದು ಇದರಲ್ಲಿ ಇದೆ. ಆಮೇಲೆ ಯಾವುದೋ ಒಂದು ಇವೆಂಟ್, ಮದುವೆಯ ಫೋಟೋ ತೆಗಿತಾ ಇದೀವಿ ನಾವು, ಸೊ ಸೆಂಟರ್ ಅಲ್ಲಿ ಫೋಕಸ್ ಇರಬೇಕು. ಸೊ ಫಿಕ್ಸ್ಡ್ ಮ್ಯಾನ್ಯುಯಲ್ ಫೋಕಸ್ ತರ ಅದು ಒಂದು ಪಾಯಿಂಟ್ ಇಟ್ಬಿಟ್ರೆ ಮುಗೀತು. ಆ ಪಾಯಿಂಟ್ ಅಲ್ಲಿ ಯಾರ್ಯಾರು ಬರ್ತಾರೆ ಅವರೆಲ್ಲ ಫೋಕಸ್ ಆಗ್ತಾ ಇರ್ತಾರೆ. ಹುಡುಗಿನೇ ಬರ್ಲಿ, ಅವ್ರ ಅಪ್ಪ ಅಮ್ಮನೇ ಬರ್ಲಿ, ಲಾಸ್ಟ್ ಅಲ್ಲಿ ಯಾರಾದ್ರೂ ಬರ್ಲಿ, ಅವ್ರ ಫೋಟೋನು ಅದೇ ಆ ಪೊಸಿಷನ್ಗೆ ಅದು ಬಂತು ಅಂದ್ರೆ ಖಂಡಿತವಾಗ್ಲೂ ಆ ಕ್ಲಿಕ್ ಆದ ತಕ್ಷಣ ಆ ಫೋಟೋ ತೆಗೆದು ಬಿಡುತ್ತೆ, ಕ್ಯಾಮ್ರಾ ಅದನ್ನ ಮಾಡ್ಬಿಡುತ್ತೆ. ಆ ಫೋಕಸಿಂಗ್ ಸಿಸ್ಟಮ್ ಚೆನ್ನಾಗಿ ಕೊಟ್ಟಿದ್ದಾರೆ, ಸುಮ್ಮನೆ ತಮಾಷೆಗೆ ಹೇಳಿದೆ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಈ ಕ್ಯಾಮ್ರಾ ಅಂತ ಅಂದ್ಮೇಲೆ ಏನಾಗುತ್ತೆ, ಇವಾಗೆಲ್ಲ ಕಂಪ್ಯಾಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಇಲ್ಲಿ ನನ್ಗೆ ಒಬ್ರು ಕಮೆಂಟ್ ಹಾಕಿದ್ರು, ತಪ್ಪು ತಿಳ್ಕೊಂಬಿಡಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಂಬಿಡಿ, ಯಾಕಂದ್ರೆ ಇದನ್ನ ಹೇಳ್ಬೇಕಾಗತ್ತೆ, ಯಾಕಂದ್ರೆ ಇದು ಒಂದು ಪಾಯಿಂಟ್ ಆಗ್ಬೋದು ಕೇಳಿಸ್ಕೊಳ್ಳೋರ್ಗೆ. ಅದಕ್ಕಾಗಿ ಹೇಳ್ತಾ ಇದೀನಿ, ತಪ್ಪು ತಿಳ್ಕೊಂಬೇಡಿ. ಓಕೆ ಸರ್, ಕೆನಾನ್ ಮತ್ತೆ ನಿಕಾನ್ ತುಂಬಾ ಓಲ್ಡ್ ಕಂಪ್ನಿ, ಸೋನಿ ಕಂಪ್ನಿ ಬಂದ್ಬಿಟ್ಟು ಬರೀ 7-8 ವರ್ಷದಿಂದ ರನ್ ಆಗ್ತಾ ಇದೆ ಅಂತ ಒಂದು ಕಮೆಂಟ್ ಹಾಕಿದ್ರು. ಸರ್ ತಪ್ಪು ತಿಳ್ಕೊಂಬಿಡಿ, ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ ಸರ್. ಇಲ್ಲಿ ಏನಾಗ್ಬಿಡುತ್ತೆ, 30 ವರ್ಷ ಒಬ್ಬ ವ್ಯಕ್ತಿ ಒಂದು ಕಂಪ್ನಿ ನಡೆಸ್ತಾ ಇದ್ದಾನೆ ಅಂದ್ರೆ 50 ವರ್ಷ 45 ವರ್ಷ 40 ವರ್ಷದವರೆಲ್ಲ ಅವ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಏನಾಗ್ಬಿಡುತ್ತೆ, ಈ ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ, ಈ ಪ್ರಪಂಚದಲ್ಲಿ ನಾವ್ ಯಾವಾಗ ಬಂದ್ವಿ, ನಾವ್ ಯಾವಾಗ ಹುಟ್ಟಿದ್ವಿ, ಎಷ್ಟು ವರ್ಷ ಆಯ್ತು ಅನ್ನೋದ್ ಲೆಕ್ಕ ಬರಲ್ಲ ಸರ್. ನಾವ್ ಏನ್ ತಿಳ್ಕೊಂಡಿದೀವಿ, ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದ್ ಲೆಕ್ಕ ಬರುತ್ತೆ. ಸೊ ವಯಸ್ಸಿಗಂತ ಬಂದಾಗ ಕಂಪ್ಲೀಟ್ಲಿ ಎಲ್ಲಾರ್ದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ, ಇನ್ಕ್ಲೂಡಿಂಗ್ ನಂದು ರೆಸ್ಪೆಕ್ಟ್ ಇರುತ್ತೆ. ಅದ್ರ ಮೇಲೆ ಬ್ಯಾಡ್ ಒಪಿನಿಯನ್ ಏನಿರಲ್ಲ. ನಂದು ಒಂದು ವಿಡಿಯೋ ಕಮೆಂಟ್ ಮಾಡಿದ್ರೆ, ನಾನು ಆ ವಿಡಿಯೋದಲ್ಲಿ ಏನ್ ಹೇಳಿದೀನಿ ಅಂದ್ರೆ, ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ನಾನು ವಿಡಿಯೋದಲ್ಲಿ, ಚೆನ್ನಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಸೋನಿ ಕಂಪ್ನಿ ಸ್ವಲ್ಪ ಟೆಕ್ನಾಲಜಿಲಿ ಅಡ್ವಾನ್ಸ್ ಆಗಿದೆ ಅಂತ ಹೇಳಿದೀನಿ ಅಷ್ಟೇ. ದಯವಿಟ್ಟು ನಾನು ತಪ್ಪು ತಿಳ್ಕೊಂಬೇಡಿ. ಮತ್ತೆ ನೆಕ್ಸ್ಟ್ ಹೋಗೋಣ. ಇದರಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಫೋಕಸಿಂಗ್ ಸಿಸ್ಟಮ್ ಅಲ್ಲಿ ಹ್ಯೂಮನ್ ಫೋಕಸ್ ಇದೆ, ಬರ್ಡ್ ಫೋಕಸ್ ಇದೆ, ಅನಿಮಲ್ ಫೋಕಸ್ ಇದೆ. ಸೊ ಈ ತರ ಎಲ್ಲ ಡಿಫ್ರೆಂಟ್ ಟೈಪ್ ಫೋಕಸಿಂಗ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ, ನಾವು ಇಷ್ಟು ದೊಡ್ಡ ಸೆನ್ಸರ್ ಅಲ್ಲಿ ಕಂಪ್ಲೀಟ್ ಫೋಕಸಿಂಗ್ ಸಿಸ್ಟಮ್ ಇದೆಯಾ ಅಂದ್ರೆ ಮೊದ್ಲಿಂದ ಇರಲಿಲ್ಲ, ಆಮೇಲೆ ಡೆವಲಪ್ ಆಗಿದೆ. ಇವತ್ತಿಗೆ ಏನಾಗಿದೆ ಈ ಕ್ಯಾಮ್ರಾದಲ್ಲಿ ಅಂದ್ರೆ 759 ಆಟೋ ಫೋಕಸಿಂಗ್ ಪಾಯಿಂಟ್ಸ್ ಇದೆ, ಅದು ಫುಲ್ ಫ್ರೇಮ್ ಅಲ್ಲಿ. ಈ ಬಾಡಿನ ಕ್ರಾಪ್ ಫ್ರೇಮ್ಗೂ ಕೂಡ ಅಂದ್ರೆ ನಾವು ಕನ್ವರ್ಟ್ ಮಾಡ್ಬೋದು, ಒಂದೇ ಒಂದು ಸ್ವಿಚ್ ಅಲ್ಲಿ ಅದನ್ನ ಕನ್ವರ್ಟ್ ಮಾಡ್ಬೋದು. ಈ ಫುಲ್ ಫ್ರೇಮ್ ಮತ್ತೆ ಕ್ರಾಪ್ ಫ್ರೇಮು ಅಂದ್ರೆ ಈ ಸೆನ್ಸರ್ ಬಗ್ಗೆ ಮಾಡಿರೋ ಒಂದು ವಿಡಿಯೋ ಇದೆ ನೋಡಿ. ಇಲ್ಲಿ ಈ ಸೈಡ್ ಬರ್ತಾ ಇದೆ ನಿಮ್ಗೆ, ಇಲ್ಲ ಅಂದ್ರೆ ಈ ಸೈಡ್ ಬರ್ತಾ ಇರುತ್ತೆ ನೋಡಿ, ಮೇಲ್ಗಡೆ ಯಾವುದೋ ಒಂದು ಇದ್ರಲ್ಲಿ ಬರ್ತಾ ಇದೆ. ನೀವು ಬೇಕಂದ್ರೆ ಆ ಸೆನ್ಸರ್ ಬಗ್ಗೆ ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ, ದಯವಿಟ್ಟು ನೋಡಿ. ಅದ್ರಲ್ಲಿ ಗೊತ್ತಿರುತ್ತೆ ನಿಮ್ಗೆ, ಕ್ರಾಪ್, ಫುಲ್, ಮಿಡ್ ಅಂದ್ರೆ ಏನು ಅಂತೆಲ್ಲ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಾಗ್ಬಿಡತ್ತೆ ಆಲ್ಮೋಸ್ಟ್.
ಅದನ್ನ ನೋಡಿ. ಅದ್ರಲ್ಲಿ ಇದೇ ಬಾಡಿನ ನಾನು ಕ್ರಾಪ್ ಫ್ರೇಮ್ಗೆ ಹಾಕೊಂಡಾಗ ಅದೇ ಸೆನ್ಸರ್ ಅಲ್ಲಿ 575 ಆಟೋ ಫೋಕಸಿಂಗ್ ಪಾಯಿಂಟ್ಸ್ ಗಳು ಬರುತ್ತೆ. ಸೊ ಈ ಕ್ರಾಪ್ ಫ್ರೇಮ್ ಗೆ ಬೇರೆ ಆಟೋ ಫೋಕಸಿಂಗ್ ಅಂದ್ರೆ ಸ್ವಲ್ಪ ದೊಡ್ಡದಿರುತ್ತಲ್ವಾ ಫುಲ್ ಫ್ರೇಮ್ ಅಲ್ಲಿ, ಸೊ ಅದಕ್ಕೆ ಬೇರೆ, ಕ್ರಾಪ್ ಫ್ರೇಮ್ ಗೆ ಬೇರೆ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದ್ರೆ ಸ್ವಲ್ಪ ದೊಡ್ಡದಿದೆ, ಅಷ್ಟೆಲ್ಲ ಹೋದ್ರೆ ತಲೆ ಕೆಟ್ಟೋಗುತ್ತೆ. ಇದರಲ್ಲಿ ನಾವೇನು ವ್ಯೂ ಫೈಂಡರ್ ಅಲ್ಲಿ ನೋಡ್ತಾ ಇದೀವೋ ಅದು ತುಂಬಾ ಸಿಕ್ಕಾಪಟ್ಟೆ ನನಗೆ ಇಷ್ಟವಾಗಿರುವಂತ ವ್ಯೂ ಫೈಂಡರ್ OLED ಇದು. OLED ಮತ್ತೆ ತುಂಬಾ ಶಾರ್ಪ್ನೆಸ್ ಆಗಿ ಕಾಣಿಸುತ್ತೆ. ಬೇರೆ ಕ್ಯಾಮ್ರಾಗಿಂತ ಇದರಲ್ಲಿ ತುಂಬಾ ಶಾರ್ಪ್ನೆಸ್ ಆಗಿ ಕಾಣಿಸುತ್ತೆ. ನನಗಂತೂ ಬಹಳ ಲೈಕ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಬಿಲೈಸಿಂಗ್. ಇವತ್ತೆಲ್ಲ ಏನಾಗಿದೆ ಕ್ಯಾಮ್ರಾದಲ್ಲಿ, ಈ DSLR ನಾವು ವಿಡಿಯೋ ಮಾಡ್ತಾ ಇದ್ವಿ, ಫಸ್ಟ್ ಎಲ್ಲ ದಪ್ಪ ಕ್ಯಾಮ್ರಾ ತಗೊಂಡು ಯೂಸ್ ಮಾಡ್ತಾ ಇದ್ವಿ. ಬಟ್ DSLR ಅಲ್ಲಿ ನಾವು ವಿಡಿಯೋ ಮಾಡ್ಬೇಕಾದ್ರೆ ಈ ಸೋನಿ A7 M4 ಈ ಕ್ಯಾಮ್ರಾ ಏನಿದೆ ಇದರಲ್ಲಿ 5 ಆಕ್ಸಿಸ್ ಸ್ಟೆಬಿಲೈಸೇಷನ್ ಅನ್ನ ಒಳಗಡೆ ಇನ್ಬಿಲ್ಟ್ ಬಾಡಿಲೇ ಕೊಟ್ಟಿದ್ದಾರೆ. ಅಂದ್ರೆ ಏನಾಗುತ್ತೆ, ಫುಲ್ ಡ್ಯಾನ್ಸ್ ಎಲ್ಲ ಮಾಡಿದ್ರೆ ಅಳ್ಳಾಡಲ್ವಾ, ಅದು ತಪ್ಪು. ಏನಂದ್ರೆ ನಾವೇನ್ ಅಳ್ಳಾಡಬಾರ್ದಪ್ಪ ಅಂತ ಏನೋ ಸ್ವಲ್ಪ ತಗೊಂತಾ ಇದ್ವಲ್ಲ, ಅದಕ್ಕೆ ಸ್ವಲ್ಪ ಸಪೋರ್ಟ್ ಒಳಗಡೆಯಿಂದ ಕೊಟ್ಟಿದ್ದಾರೆ. ನಾವು ಇನ್ನು ಓಡೋದ್ರು ಅಳ್ಳಾಡಲ್ವಾ ಅಂದ್ರೆ ಖಂಡಿತ ನಾವು ಡ್ಯಾನ್ಸ್ ಮಾಡಿದ್ರೆ ಖಂಡಿತ ಅಳ್ಳಾಡುತ್ತೆ ಆ ಸೆನ್ಸರ್. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸ್ಟೆಬಿಲೈಸಿಂಗ್ ಕೊಟ್ಟಿದ್ದಾರೆ. ಸ್ವಲ್ಪ ಏನೋ ಆ ಕಡೆ ಈ ಕಡೆ ಹಿಂದೆ ಮುಂದೆ ಎಲ್ಲ ಆದ್ರೂ ಕೂಡ 5 ಆಕ್ಸಿಸ್ ಸ್ಟೆಬಿಲೈಸಿಂಗ್ ಏನಿದೆ ಅದು ತರ ವರ್ಕ್ ಮಾಡುತ್ತೆ. ಸೊ ಅದು ನಿಮ್ಗೆ ಸ್ವಲ್ಪ ಸಪೋರ್ಟ್ ಮಾಡುತ್ತೆ, ಸ್ವಲ್ಪ ಶೇಕ್ ಆಗದಿರೋ ತರ ಸಪೋರ್ಟ್ ಮಾಡುತ್ತೆ. ಆಮೇಲೆ ಇದರಲ್ಲಿ 2 ಮೋಡ್ ಇದೆ. ಒಂದು ಸ್ಟ್ಯಾಂಡರ್ಡ್ ಮೋಡ್, ಸರಿನಾ, ಅದರಲ್ಲಿ ಸ್ವಲ್ಪ ಮಾತ್ರ ಆಗ್ತಾ ಇರುತ್ತೆ ನಿಮ್ಗೆ. ಇನ್ನು ಸ್ವಲ್ಪ ಪವರ್ಫುಲ್ ಆಗಿ ಸ್ಟೆಬಿಲೈಸ್ ಆಗಬೇಕು ಅಂದ್ರೆ ACT ಅಂತ ಆಕ್ಟ್ ಅಂತ ಇದೆ, ಅದರಲ್ಲೇ ಸ್ಟೆಬಿಲೈಸಿಂಗ್ ಆಪ್ಷನ್ ಅಲ್ಲೇ ACT ಅಂತ ಇದೆ. ಅದನ್ನ ನೀವು ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಪವರ್ಫುಲ್ ಆಗಿ ನೀವು ಅದರಲ್ಲಿ ವಿಡಿಯೋನ ಶೇಕ್ ಆಗದಿರೋ ರೀತಿ ಕ್ಯಾಪ್ಚರ್ ಮಾಡಬಹುದು A7 M4 ಅಲ್ಲಿ. ನೆಕ್ಸ್ಟ್ ಇದೆ ಸೋನಿ A7 M4 ಬಾಡಿಲಿ ಏನಾಗಿದೆ ಅಂದ್ರೆ ಮೈಕ್, ಕೆಲವ್ದು ಏನಂತಾರೆ ಸರ್ ಎಕ್ಸ್ಟ್ರಾ ಮೈಕ್ ಹಾಕೋಬೇಕಾ, ನಿಮ್ಮ ಕಂಫರ್ಟಬಲ್ ಅಂದ್ರೆ ಆ ಶೂಟ್ಗೆ ಏನ್ ಬೇಕೋ ಅದನ್ನ ನೀವು ಮಾಡ್ಲೇಬೇಕಾಗತ್ತೆ. ಎಕ್ಸ್ಟ್ರಾ ಮೈಕ್ ಬೇಕಂದ್ರೆ ಎಕ್ಸ್ಟ್ರಾ ಮೈಕ್ ಹಾಕ್ಲೇಬೇಕಾಗತ್ತೆ. ಬಟ್ ನನ್ನ ಒಂದು ಮಾತೇನಂದ್ರೆ ಇದು ಒಳಗಡೆನೆ ಒಂದು ಮೈಕ್ ಇದೆ, ಅಂದ್ರೆ ಬಾಡಿ ಒಳಗಡೆನೆ ಒಂದು ಮೈಕ್ ಇದೆ. ನಾವೇನಾದ್ರೂ ಒಂದು ಸಾಮಾನ್ಯವಾದ ಒಂದು ಮನೆ ಫಂಕ್ಷನ್ಸ್, ವೆಡ್ಡಿಂಗ್ಸ್ ನಾವು ತೆಗಿತಾ ಇದೀವಿ ಅಂತಂದ್ರೆ ನನ್ನ ಪ್ರಕಾರ ಅದೇ ಸಾಕು. ಅದರಲ್ಲೇ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ದಪ್ಪ ಕ್ಯಾಮರಾದಲ್ಲಿ ಈ ಮೈಕ್ ಎಲ್ಲ ಹಾಕಿ ಏನ್ ಔಟ್ಪುಟ್ ಬರ್ತಾ ಇತ್ತು ಸೇಮ್ ಔಟ್ಪುಟ್ ನಿಮ್ಗೆ ಇದೇ ಬಾಡಿಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇ. ಈ ಡಿಸ್ಪ್ಲೇ ಬಹಳ ಇಷ್ಟ ಆಯ್ತು. ಫಸ್ಟ್ ಎಲ್ಲ ಏನ್ ಮಾಡ್ತಾ ಇದ್ರು, ಸೊ ಹೀಗ್ ಬರೋ ತರ ಡಿಸ್ಪ್ಲೇ ಬರ್ತಾ ಇದ್ರು. M3 ಅಲ್ಲಿ ಸ್ವಲ್ಪ ಮುಂದಕ್ಕೆ ಬರೋ ತರ ಡಿಸ್ಪ್ಲೇ ಕೊಡ್ತಾ ಇದ್ರು. ನನಗೇನು ಅದರಲ್ಲಿ ಒಂದು ಸ್ಪೆಷಲ್ ಅಂತ ಅನ್ನಿಸ್ತಾನೆ ಇರ್ಲಿಲ್ಲ. ಅದು ಸ್ವಲ್ಪ ಡೇಂಜರಸ್ ಆಗಿದೆ ಅಂತ ಅನಿಸ್ತಿತ್ತು. ಅದು ಸ್ವಲ್ಪ ಏನೋ ಒಂದು ಸಣ್ಣದು ಒಂದು ಥಿಕ್ನೆಸ್ ಆಗಿರೋ ಒಂದು ಕಡ್ಡಿ ತರ ಇರೋದು, ಅದು ಮುಂದಕ್ಕೆ ಬರೋದು, ಅದು ಬಿಟ್ಬಿಡಿ. ನೆಕ್ಸ್ಟ್ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊ ಸೈಡ್ಗೆ ಓಪನ್ ಮಾಡುವಂತ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಅದು ನನಗೆ ಬಹಳ ಇಷ್ಟ ಆಯ್ತು. ಯಾಕೆಂದ್ರೆ ಕ್ಯಾಮ್ರಾ ಮೇಲೆ ಎತ್ಬಿಟ್ಟು ನಾವು ಶಾರ್ಟ್ ತೆಗಿಬೇಕಾದ್ರೆ, ಡೌನ್ ಶಾರ್ಟ್ ತೆಗಿಬೇಕಾದ್ರೆ ನಾವು ಬಕ್ಕೊಳ್ಳೋ ಅಂತ ಏನು ನೆಸೆಸಿಟಿ ಇಲ್ಲ. ಡಿಸ್ಪ್ಲೇ ಮಾತ್ರ ಸ್ವಲ್ಪ ಮೇಲೆ ಹಾಕಿದ್ರೆ ಸಾಕು, ನೀವು ಆರಾಮ ಕಂಫರ್ಟಬಲ್ ಆಗಿ ಈಸಿಯಾಗಿ ಆ ಶಾರ್ಟ್ನ ಕ್ಯಾಪ್ಚರ್ ಮಾಡ್ಬೋದು. ಅದೊಂದು ಚೆನ್ನಾಗಿದೆ, ಸೂಪರ್ ಆಗಿದೆ. ಅದು ನನಗೆ ಬಹಳ ಇಷ್ಟ ಆಯ್ತು. ಆಮೇಲೆ ಇನ್ನೊಂದೇನಂದ್ರೆ ಕ್ಯಾಮ್ರಾ ಹೀಟ್ ಬರ್ತಾ ಇದೆ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇರ್ತಿರಲ್ಲ, ಸೊ ಈ ಡಿಸ್ಪ್ಲೇನ ಕ್ಲೋಸ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ಸ್ವಲ್ಪ ಓಪನ್ ಮಾಡಿ ಇಟ್ಕೊಳ್ಳಿ. ಈಗ ಇಲ್ಲಿ ಈ ಕ್ಯಾಮ್ರಾದಲ್ಲಿ ಏನಾಗುತ್ತೆ ಅಂದ್ರೆ ಹೀಟ್ ಆಗೋದಕ್ಕೆ, ಹೀಟ್ ಸಿಂಕ್ಗೆ, ಸೊ ಇದು ಹೀಟ್ ಆಗದೆ ಇರೋದಕ್ಕೆ ಏನ್ ಬೇಕೋ ಅದು ಒಳಗಡೆನೆ ಕೊಟ್ಟಿದ್ದಾರೆ. ಸೊ ಈ ಡಿಸ್ಪ್ಲೇ ಓಪನ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ನಿಮ್ಗೆ ಸ್ವಲ್ಪ ಸ್ಪೇಸ್ ಸಿಗುತ್ತಲ್ಲ, ಅದು ಕೂಡ ನಿಮ್ಗೆ ಆ ಕ್ಯಾಮ್ರಾ ಸ್ವಲ್ಪ ಕೋಲ್ಡ್ ಆಗೋದಕ್ಕೆ ಸ್ವಲ್ಪ ಏನೋ ಹೆಲ್ಪ್ ಮಾಡ್ಬೋದು ಅಷ್ಟೇ. ಪೂರ್ತಿ ಕೋಲ್ಡ್ ಮಾಡ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಕೋಲ್ಡ್ ಮಾಡ್ಬೋದು. ಅದು ಒಂದು ಚೆನ್ನಾಗಿದೆ ಇದರಲ್ಲಿ. ಆಮೇಲೆ ಇದರಲ್ಲಿ ಹೀಟ್ ಸಿಂಗು ಅಷ್ಟೇ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಫಸ್ಟ್ ಎಲ್ಲ ಈ ಕ್ಯಾಮ್ರಾ ಇದಕ್ಕಿಂತ M3 ಅವೆಲ್ಲ ಸಿಕ್ಕಾಪಟ್ಟೆ ಹೀಟ್ ಆಗ್ತಿತ್ತು. ಬಟ್ M4 ಇದು ಸ್ವಲ್ಪ ಬಂದಾಗ ಇಷ್ಟೊಂದೆಲ್ಲ ಫ್ಯೂಚರ್ಸ್ ಕೊಟ್ಮೇಲೆ ಹೀಟ್ ಆಗುತ್ತೆ. ಬಟ್ ಹೀಟ್ ಆಗದಿರೋ ತರ ಈ ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ. ಈ ಕ್ಯಾಮ್ರಾ ಬಂದ್ಬಿಟ್ಟು ಫುಲ್ ಫ್ರೇಮ್ ಕ್ಯಾಮ್ರಾ ಆಗಿದೆ, ಸರಿನಾ. ಇದು ಫುಲ್ ಫ್ರೇಮ್ ಸೆನ್ಸರ್ ನ ಒಂದು ಕ್ಯಾಮ್ರಾ A7 M4 ಸೋನಿ. ಇದು ಫುಲ್ ಫ್ರೇಮ್ ಸೆನ್ಸರ್ ನ ಒಂದು ಕ್ಯಾಮ್ರಾ, ಓಕೆನಾ. ಇಲ್ಲಿ ಫುಲ್ ಫ್ರೇಮ್ ಲೆನ್ಸಸ್ ಏನಿದೆ ಅದನ್ನೇ ಹಾಕ್ಬೇಕು. ಅದು ನೀವು ಥರ್ಡ್ ಪಾರ್ಟಿದಾರು ಹಾಕೊಳ್ಳಿ, ಸೋನಿದಾದ್ರೂ ಹಾಕೊಳ್ಳಿ. ಬಟ್ ಫುಲ್ ಫ್ರೇಮ್ ಲೆನ್ಸಸ್ ಏನಿದೆ ದಯವಿಟ್ಟು ಅದನ್ನೇ ಯೂಸ್ ಮಾಡಿ. ನಿಮ್ಗೆ ಆ ಸೆನ್ಸರ್ ನ ಫುಲ್ ರಿಸಲ್ಟ್ ಬೇಕು ಅಂದ್ರೆ ಚೆನ್ನಾಗಿರುತ್ತೆ. ಆದಷ್ಟು ಸೋನಿದೆ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಮ್ಗೆ ಏನಾದ್ರು ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇದೆ, ನಾವು ಅಷ್ಟೊಂದು ಆ ಕಂಪ್ನಿ ಲೆನ್ಸಸ್ ತಗೊಳಕ್ ಆಗಲ್ಲ, ಬೈ ಮಾಡಕ್ ಆಗಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಸಿಗ್ಮಾದ್ ಬೇಕಾದ್ರೂ ತಗೋಬಹುದು. ಅದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮ್ಗೆ. 35mm 1.4 ಮತ್ತೆ 85mm ಇದೆಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಎಲ್ಲ ಕೊಡುತ್ತೆ. ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀನಿ, ಚೆನ್ನಾಗಿದೆ. ಅದು ಒಳ್ಳೆ ಶಾರ್ಪ್ನೆಸ್ ಬರುತ್ತೆ. ಬಟ್ ಸ್ವಲ್ಪ ಕೆಲವೊಂದು ಸಿಚುವೇಶನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು, ಸೊ ಯಾವುದೋ ಒಂದು ಶಾರ್ಟ್ ತೆಗಿತಾ ಇರ್ತೀವಿ, ಸೊ ಮುಂದೆಗಡೆ ಲೆನ್ಸ್ ಮುಂದೆಗಡೆಯಿಂದನೇ ಲೈಟ್ ಪಾಸ್ ಆಗುತ್ತೆ. ಅವಾಗ ಸಿಗ್ಮಾ ಲೆನ್ಸಸ್ ಹಾಕೊಂಡಾಗ ಗ್ಲೇರ್ ಬರುತ್ತೆ, ಲೆನ್ಸ್ ಒಳಗಡೆ ಗ್ಲೇರ್ ಬರುತ್ತೆ. ಸೋನಿ ಹಾಕೊಂಡಾಗ್ಲೂ ಗ್ಲೇರ್ ಬರುತ್ತೆ, ಆದ್ರೆ ಸಿಗ್ಮಾಗಿಂತ ಸೋನಿ ಬೆಟರ್ ಆಗಿದೆ. ಸೊ ಅದರಲ್ಲಿ ನಿಮ್ಗೆ ಗ್ಲೇರ್ ಸ್ವಲ್ಪ ಕಮ್ಮಿ ಬರುತ್ತೆ. ಈ ತರ ಸಣ್ಣ ವಿಷಯಗಳಿಗೆ ಸೋನಿ ಕಂಪ್ನಿಯ ಲೆನ್ಸಸ್ ನಾನು ಯೂಸ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ಯೂಸ್ ಮಾಡಿ. ನಾನು ಅವಾಗಲೇ ಹೇಳದ್ನಲ್ಲ, ಕುದುರೆಗಿಂತ ಜಾಕಿ ಇಂಪಾರ್ಟೆಂಟ್. ಹೆಂಗೆ ಯಾವ ಕ್ಯಾಮ್ರಾ ನೀವು ತಗೊಂಡ್ರು ಕೂಡ ನೀವು ಹೆಂಗ್ ತೆಗಿತೀರಾ, ಏನ್ ತಿಳ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಪಿಕ್ಚರ್ ಕ್ವಾಲಿಟಿ. ಸೊ ನಾನು ಪ್ರತಿ ಪ್ರೋಗ್ರಾಮ್ಗಳಲ್ಲಿ ಹೋಗ್ದಾಗ್ಲೂ ನನಗಿಂತ ಸ್ವಲ್ಪ ಕಮ್ಮಿ ತಿಳ್ಕೊಂಡಿರೋ ಫೋಟೋಗ್ರಾಫರ್ ಆದ್ರೂ ಅವರನ್ನು ಕೇಳ್ತೀನಿ, ನನಗಿಂತ ಜಾಸ್ತಿ ತಿಳ್ಕೊಂಡಿದ್ರು ಅವರನ್ನು ಕೇಳ್ತೀನಿ ರೆಸ್ಪೆಕ್ಟ್ಫುಲ್ ಆಗಿ. ಸರ್ ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದ್ ತರದಲ್ಲಿ ತಿಳ್ಕೊಂಡಿರ್ತಾರೆ, ಅದು ಬಹಳ ಇಂಪಾರ್ಟೆಂಟ್. ಯಾರನ್ನು ಕೂಡ ಡಿಗ್ರೇಡ್ ಆಗಿ ನೋಡ್ಲೇಬೇಡಿ. ನಿಮ್ಗೂ ಏನಾದ್ರೂ ಇನ್ಫಾರ್ಮೇಶನ್ ಬೇಕಂದ್ರೆ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಯಾರಾದ್ರೂ ಪ್ರೊಫೆಷನಲ್ ಫೋಟೋಗ್ರಾಫರ್ ಸಿಕ್ಕಿದ್ರೆ ಈ ವಿಡಿಯೋನ ನೀವೇ ಪ್ರೊಫೆಷನಲ್ ಫೋಟೋಗ್ರಾಫರ್ ಆಗಿ ನೋಡ್ತಾ ಇದ್ರೆ ದಯವಿಟ್ಟು ಇನ್ನೊಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ ಬಂದಾಗ ಅವನ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೇಕಾದ್ರೆ ಆ ಟೈಮ್ನ ದಯವಿಟ್ಟು ಕ್ಯಾಮ್ರಾ ಮತ್ತೆ ಈ ಫೋಟೋಗ್ರಫಿ ನಾಲೆಡ್ಜ್ ಬಗ್ಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಯುಟಿಲೈಸ್ ಮಾಡಿ. ಚೆನ್ನಾಗಿರುತ್ತೆ, ಒಳ್ಳೆ ಇನ್ನೂ ಚೆನ್ನಾಗಿ ನಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬ್ಯಾಟ್ರಿಗೆ ಹೋಗೋಣ. ಬ್ಯಾಟ್ರಿ ಕಂಪಲ್ಸರಿ ಸೋನಿ ಕಂಪ್ನಿದ ಯೂಸ್ ಮಾಡಿ, ಥರ್ಡ್ ಪಾರ್ಟಿದ್ ಬೇಡ ನನ್ನ ಪ್ರಕಾರ. ಯಾಕೆ ಗೊತ್ತಾ, ನೀವು ಥರ್ಡ್ ಪಾರ್ಟಿದು ತಗೊಂಡ್ಬಿಡ್ತೀರಾ, ಅದು ಅಷ್ಟೇ ಸೇಮ್ ಒಂದು 1,000 ರೂಪಾಯಿ ಅಷ್ಟೇ ಕಮ್ಮಿ ಇರುತ್ತೆ, ತಗೊಂಡ್ಬಿಡ್ತೀರಾ. ಥರ್ಡ್ ಪಾರ್ಟಿ ತಗೊಂಡ್ಬಿಟ್ಟು ಏನ್ ಮಾಡ್ತೀರಾ, ಹಾಕ್ತೀರಾ. ಇದು ಬಾಡಿಗೆ ಬೇಕಾಗಿರೋ ವೋಲ್ಟೇಜು ಮತ್ತೆ ಈ ಬ್ಯಾಟ್ರಿಯಿಂದ ಬರುವಂತ ವೋಲ್ಟೇಜು ಈಕ್ವಲ್ ಇರ್ಬೇಕು. ಅದಿಲ್ಲ ಅಂದಾಗ್ಲೂ ಕೂಡ ಕ್ಯಾಮ್ರಾಗೆ ಪ್ರಾಬ್ಲಮ್ ಖಂಡಿತವಾಗ್ಲೂ ಆಗುತ್ತೆ. ಆ ಜಾಗ ಕೂಡ ಅಂದ್ರೆ ಬ್ಯಾಟ್ರಿ ಕೂಡ ಹೀಟ್ ಬರುತ್ತೆ. ಸೊ ಈ ತರ ಒಳಗಡೆ ಇಂಟರ್ನಲ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ನೀವು ಕಂಪ್ನಿಯ ಬ್ಯಾಟ್ರಿ ಅಂದ್ರೆ ಸೋನಿ ಕಂಪ್ನಿ ಕ್ಯಾಮ್ರಾಗೆ ಸೋನಿ ಕಂಪ್ನಿ ಬ್ಯಾಟ್ರಿ ಹಾಕ್ಬೇಕು. ಕೆನಾನ್ ಕಂಪ್ನಿ ಕ್ಯಾಮ್ರಾಗೆ ಕೆನಾನ್ ಬ್ಯಾಟ್ರಿಗಳನ್ನೇ ಹಾಕ್ಬೇಕು. ಅವ್ರು ಅದನ್ನೇ ನೋಡ್ಕೊಂಡು ರೆಡಿ ಮಾಡಿ ನಿಮಗೆ ಕೊಟ್ಟಿರ್ತಾರೆ. ಥರ್ಡ್ ಪಾರ್ಟಿ ಬ್ಯಾಟ್ರಿಗಳನ್ನ ನೀವು ಹಾಕಿದಾಗ ಥರ್ಡ್ ಪಾರ್ಟಿ ಬ್ಯಾಟ್ರಿಗಳು ಕೂಡ ಅಷ್ಟೊಂದು ನಿಮಗೆ ಲೈಫ್ ಬರಲ್ಲ. ಆಮೇಲೆ ಕ್ಯಾಮ್ರಾ ಮೆಕ್ಯಾನಿಸಮ್ ಒಳಗಡೆ ಏನಿದೆ, ಎಲೆಕ್ಟ್ರಿಕಲ್ ಆಗಿ ಏನಿದೆ ಅದನ್ನು ಕೂಡ ಹಾಳು ಮಾಡ್ಬಿಡುತ್ತೆ. ಇಟ್ಸ್ ಅ ರಿಕ್ವೆಸ್ಟ್, ದಯವಿಟ್ಟು ಅದೇ ಕ್ಯಾಮ್ರಾಗಳ ಅದೇ ಕಂಪನಿಯ ಬ್ಯಾಟ್ರಿಗಳನ್ನ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ನನ್ಗೆ ಏನ್ ಗೊತ್ತಿದೆಯೋ ಅದನ್ನ ನಾನು ಹೇಳಿದೀನಿ. ಕ್ಯಾಮ್ರಾದ ರಿವ್ಯೂ ಕೂಡ ನಾನು ಯಾವತ್ತಾದ್ರೂ ಒಂದ್ ದಿವಸ ಶೂಟ್ ಮಾಡಿ ನಿಮ್ಗೆ ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ನನಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಸರ್ ನೀವು ಕೇಳಿದ ಹಾಗೆ ನಾನು ಈ ವಿಡಿಯೋನ ಮಾಡಿದ್ದೀನಿ ಸರ್, ನನ್ಗೆ ಗೊತ್ತಿರೋ ಹಾಗೆ ಹೇಳಿದ್ದೀನಿ. ಅಕಸ್ಮಾತ್ ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಏನಾದ್ರು ಬೇಕಾದ್ರೆ ಅಲ್ಲಿ ಇಲ್ಲಿ ಏನಾದ್ರು ಸ್ವಲ್ಪ ಡೌಟ್ ಇದ್ರೆ ದಯವಿಟ್ಟು ಕೇಳಿ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ನಿಮ್ಮ ಕಮೆಂಟ್ಗೆ ಅಲ್ಲೇ ರಿಪ್ಲೈ ಮಾಡ್ತೀನಿ. ಎಷ್ಟೋ ಜನರ ಕಮೆಂಟ್ಗಳಿಗೆ ನಾನು ಅಲ್ಲೇ ರಿಪ್ಲೈ ಕೊಟ್ಟಿದ್ದೀನಿ. ಯಾರಿಗಾದ್ರೂ ಒಬ್ರಿಗೋ 1-2 ಕಮೆಂಟ್ ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಅವಾಗೇನ ನಾನು ರಿಪ್ಲೈ ಕೊಟ್ಟಿಲ್ಲ ಅನ್ನೋ ನೋಡಿರಲ್ಲ ಅಂತ ಅರ್ಥ. ಬಟ್ ನಾನು ನೋಡಿದ್ರೆ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಸೊ ನನಗೆ ಆಮೇಲೆ ಇನ್ನೊಂದು ಕೊನೆಯದಾಗಿ ರಿಕ್ವೆಸ್ಟ್, ಪ್ಲೀಸ್ ನನಗೆ ಒಂದು 9 ಗಂಟೆ 10 ಗಂಟೆ ಮೇಲೆ ದಯವಿಟ್ಟು ಕಾಲ್ ಮಾಡಬೇಡಿ. ನೈಟು ಈಗೆಲ್ಲ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇದೆ, ನಾನು ಎಲ್ಲಾನು ಆನ್ಸರ್ ಮಾಡ್ತಾ ಇದ್ದೀನಿ. ಅಂದರೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು 9 ಗಂಟೆ ಮೇಲೆ ದಯವಿಟ್ಟು ಫ್ರೆಂಡ್ಸ್ ಕಾಲ್ ಮಾಡಬೇಡಿ. 11 ಗಂಟೆ 12 ಗಂಟೆಗೆಲ್ಲ ಕಾಲ್ ಬರ್ದಿರೋದು ಅಂತ ಇದೆ. ಸೊ ಆವಾಗ ಏನಾಗ್ಬಿಡುತ್ತೆ, ನಾವು ಮಲಗಿರ್ತೀವಿ. ಸೊ ಅವಾಗ ನಮಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತಲ್ವಾ. ಸೊ ಹಾಗಾಗಿ ದಯವಿಟ್ಟು ಬೇಡ. ಏನೇ ಇದ್ರೂ ಕಮೆಂಟ್ ಮಾಡಿ. ಫೋನ್ ಮಾಡೋಗಿದ್ರೆ ಡೇ ಟೈಮಲ್ಲಿ ದಯವಿಟ್ಟು ಫೋನ್ ಮಾಡಿ. ಖಂಡಿತವಾಗ್ಲೂ ನನಗೆ ಗೊತ್ತಿರೋದನ್ನ ದಯವಿಟ್ಟು ನಾನು ನಿಮ್ಗೆ ಹತ್ರ ಶೇರ್ ಮಾಡ್ಕೊತೀನಿ. ನಿಮಗೆ ಗೊತ್ತಿರೋದನ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಹೀಗೆ ಶೇರ್ ಮಾಡ್ಕೊಳ್ಳೋಣ ಟೆಕ್ನಾಲಜಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಇರುತ್ತೆ, ದಯವಿಟ್ಟು ಆನ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ 2-3 ಜನ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ನೋಡ್ತಾ ಇರೋ ವಿಡಿಯೋನ 2-3 ಜನಕ್ಕೆ ಶೇರ್ ಮಾಡಿದ್ರು ಆಯಿತು. ಅವ್ರಿಗೂ ಇದು ಸಿಗುತ್ತೆ, ಅವ್ರಿಗೂ ಒಂದು ಇನ್ಫಾರ್ಮೇಷನ್ ಆಗುತ್ತೆ. ಅವರು ನೀವು ಮೀಟ್ ಆದಾಗ ಅವ್ರು ನಿಮ್ಗೆ ಹೇಳ್ತಾರೆ, ಈ ಥರ ಇನ್ಫಾರ್ಮೇಷನ್ ಸಿಕ್ತು, ಇದು ಸರಿ ಇರಲಿಲ್ಲ, ಇದು ಸರಿ ಇದೆ, ಹಿಂಗಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಅದು ಚೆನ್ನಾಗಿರುತ್ತೆ. ಎಲ್ಲರೂ ಒಟ್ಟಿಗೆ ಇರೋಣ. ಯಾರ್ಯಾರು ಏನೇನು ನಾಲೆಡ್ಜ್ ಹೊಂದಿರ್ತಾರೋ ಗೊತ್ತಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನ್ನ ಇನ್ಸ್ಟಾಗ್ರಾಮ್ದು ಲಿಂಕು ಕೂಡ ಇಲ್ಲಿ ಕೆಳಗಡೆ ಹಾಕಿರ್ತೀನಿ. ಅದರಲ್ಲಿ ಪಾರ್ಟ್ ಬೈ ಪಾರ್ಟು ನಿಮಗೆ ರೀಲ್ಸ್ ಮಾಡಿ ಹಾಕಿದ್ದೀನಿ, ಶಾರ್ಟ್ಸ್ಗಳನ್ನ ಮಾಡಿ ಹಾಕಿದ್ದೀನಿ, ಅಲ್ಲೂ ಕೂಡ ನೀವು ನೋಡ್ಬೋದು. ಸೊ ಓಕೆ, ಮತ್ತೆ ಸಿಗೋಣ, ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.